ಪ್ರೀತಿಯ ನನ್ನ ದೇವಜನರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ವಂದನೆಯನ್ನು ನಾನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಅನೇಕರು ದೂರವಾಣಿಯ ಕರೆ ಮೂಲಕವಾಗಿ ನಮ್ಮ ಸಂಗಡ ನಿಮ್ಮ ಪ್ರಾರ್ಥನಾ ಬೇಡಿಕೆಯ ಮನವಿಯನ್ನು ಸಲ್ಲಿಸಿರುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಪ್ರಿಯರೇ, ಮತ್ತೊಮ್ಮೆ ನಾನು ನಿಮ್ಮನ್ನು ಅಭಿನಂದಿಸುತ್ತಾ ಈ ಒಂದು ಸಂದೇಶಕ್ಕೆ ಹೋಗುವ ಮುನ್ನ ತಂದೆಯಾದ ದೇವರು ನಮ್ಮನ್ನು ನಿಮ್ಮನ್ನು ಹೆಚ್ಚಾಗಿ ಬಲಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನು ಅದರಲ್ಲಿ ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ವಿಶೇಷವಾದಂಥ ದಿನದಲ್ಲಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ಈ ಮಾಧ್ಯಮದ ಮುಂದೆ ಕುಳಿತಿರುವಂಥ ಎಲ್ಲ ನಿನ್ನ ಭಕ್ತರಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ವಿಶೇಷವಾಗಿ ಸ್ವಾಮಿ, ಎಷ್ಟೋ ಜನರು ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ ನಮಗೆ ಕರೆಯನ್ನು ಮಾಡಿ ಪಾಸ್ಟರ್ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದನ್ನು ಕೇಳಿಕೊಂಡಿರೋರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ಪ್ರತಿಯೊಬ್ಬರನ್ನ ಕನಿಕರಿಸು, ಅವರ ಪ್ರಾರ್ಥನಾ ಬೇಡಿಕೆಗಳನ್ನು ಈಡೇರಿಸು, ಅವರಿಗೆ ಬೇಕಾದಂಥ ಬಲಶಕ್ತಿಯ ಆರೋಗ್ಯವನ್ನು ನಿನ್ನ ಕೃಪೆಯ ರಕ್ಷಣೆಯನ್ನು ಹೇರಳವಾಗಿ ದಯಪಾಲಿಸಿಕೊಡಬೇಕೆಂಬುದಾಗಿ 2000 ವರ್ಷಗಳ ಹಿಂದೆ ನಮಗೋಸ್ಕರವಾಗಿ ರಕ್ತವನ್ನು ಸುರಿಸಿದಂಥ ನಜರೇತಿನ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಬಹಳ ಸಂತೋಷ. ಈ ಸಮಯದಲ್ಲಿ ನೀವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಬಹಳ ಕಾತುರದಿಂದ ಕುಳಿತುಕೊಂಡಿರುವಂಥದ್ದು ಬಹಳ ಸಂತೋಷ. ಪ್ರಿಯರೇ, ಹಾಗಾದರೆ ಬನ್ನಿ, ದೈವ ವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನಾವು ನೋಡುವಾಗ, ದೇವರು ತನ್ನ ಸೃಷ್ಟಿಯಲ್ಲಿ ನಮಗೆ ಒಂದು ಒಳ್ಳೆಯ ಪರಿಸರವನ್ನು ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂಥ ಒಳ್ಳೆಯ ಪರಿಸರಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸಬೇಕಾಗಿದೆ. ಪ್ರಿಯರೇ, ಯಾಕೆಂದರೆ ನಾವು ಈ ಲೋಕದಲ್ಲಿ ಉಳಿದಿರುವಂಥದ್ದು ಆತನ ಜೀವ ಶ್ವಾಸವೇ ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ವೇಳೆ ದೇವರು ತನ್ನ ಸೃಷ್ಟಿಯ ಕಾರ್ಯದಲ್ಲಿ ಎಲ್ಲ ಸೃಷ್ಟಿಯ ಕಾರ್ಯವನ್ನು ಮುಗಿಸಿ ಒಂದು ವೇಳೆ ನಮಗೆ ಗಾಳಿಯನ್ನು ಕೊಡದೆ ಹೋಗಿದ್ರೆ ಇವತ್ತು ನೀವು ಬದುಕುತ್ತಾ ಇರಲಿಲ್ಲ. ಪ್ರಿಯರೇ, ಒಂದು ಪರಿಸರವು ಸಮೃದ್ಧವಾಗಿ ಜೀವಿಸಬೇಕಾದರೆ ಮರಗಿಡ ಇರಬಹುದು ಅಥವಾ ಮನುಷ್ಯ ಪ್ರಾಣಿಗಳಾಗಿರಬಹುದು. ಪ್ರಿಯರೇ, ಅವು ಪರಿಸರದಲ್ಲಿ ಸಂತೋಷವಾಗಿ ಸಮೃದ್ಧಿಯಾಗಿ ಒಳ್ಳೆಯ ಆರೋಗ್ಯವಂತರಾಗಿ ಜೀವಿಸಬೇಕಾದರೆ ಜೀವ ಶ್ವಾಸ ಅನ್ನುವಂಥದ್ದು ಅಥವಾ ನಾವು ತೆಗೆದುಕೊಳ್ಳುವಂಥ ಗಾಳಿ ಬಹಳ ಪ್ರಾಮುಖ್ಯ. ಪ್ರಿಯರೇ, ಆದರೆ ಇವತ್ತಿನ ದಿನಗಳಲ್ಲಿ ಮನುಷ್ಯನಿಗೆ ಸರಿಯಾದಂಥ ಗಾಳಿಯ ತೊಂದರೆಗಳಿದೆ. ಪ್ರಿಯರೇ, ಮನುಷ್ಯನಿಗೆ ತಾನು ತೆಗೆದುಕೊಳ್ಳುವಂಥ ಆ ಜೀವ ಶ್ವಾಸದ ತೊಂದರೆಗಳಿದೆ. ಪ್ರಿಯರೇ, ವಾಯು ಮಾಲಿನ್ಯದ ತೊಂದರೆಗಳಿಂದ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಇದಕ್ಕೆ ಆಧಾರವಾಗಿರುವಂಥ ವಾಕ್ಯ ಆದಿಕಾಂಡ 2:7 ನೋಡುವಾಗ, ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಎಂಥ ಅದ್ಭುತವಾದಂಥ ವಾಕ್ಯ! ದೇವರು ಮನುಷ್ಯನನ್ನು ಮಣ್ಣಿನಿಂದ ರೂಪಿಸಿ ತನ್ನ ಜೀವ ಶ್ವಾಸವನ್ನು ಆತನ ಮೂಗಿನಿಂದ ಊದಿದಂಥ ಸಮಯದಲ್ಲಿ ಅವನು ಬದುಕುವಂಥ ಪ್ರಾಣಿಯಾದನು. ಆತನಿಗೆ ಒಂದು ನೂತನವಾದಂಥ ಜೀವಿತ ಯೆಹೋವ ದೇವರ ಮೂಲಕವಾಗಿ ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಈ ಲೋಕದ ಸೃಷ್ಟಿಯಲ್ಲಿ ಒಬ್ಬ ಮನುಷ್ಯನು ಬದುಕಬೇಕಾದರೆ ಆತನಿಗೆ ಗಾಳಿ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಮಾಲಿನ್ಯವು ಹದಗೆಡುತ್ತಾ ಇದೆ. ಪ್ರಿಯರೇ, ಕಾರಣ ದಟ್ಟವಾದಂಥ ಹೊಗೆಯ ಮೂಲಕವಾಗಿ ಇವತ್ತು ಎಲ್ಲಿ ನೋಡಿದರೂ ವಾಹನದ ಸಂಚಾರಗಳು ಜಾಸ್ತಿಯಾಗಿ ಇವತ್ತಿನ ದಿನದಲ್ಲಿ ಪರಿಸರವು ಹಾಳಾಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ಬೃಹತ್ತಾದಂಥ ಪಟ್ಟಣಗಳಿಗೆ ಹೋಗುವುದಾದರೆ ನಮಗೆ ಸರಿಯಾದಂಥ ಉಸಿರಾಟದ ತೊಂದರೆ ಇದೆ. ಪ್ರಿಯರೇ, ಸರಿಯಾದಂಥ ಗಾಳಿ ನಮಗೆ ಸಿಗ್ತಾ ಇಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಆ ಉತ್ತಮವಾದಂಥ ಗಾಳಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಕೆಲವರು ಅನೇಕ ಅರಣ್ಯ ಪ್ರದೇಶಗಳಿಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಇವತ್ತಿನ ದಿನದಲ್ಲಿ ಕೂಡ ವಿಶೇಷವಾಗಿ ಕಾಡಿನ ಪಕ್ಕದಲ್ಲಿ ವಾಸ ಮಾಡುವಂಥ ನಮ್ಮ ಗಿರಿಜನ ಸಹೋದರರು ಕೂಡ ಇವತ್ತು ಆರೋಗ್ಯವಂತರಾಗಿರ್ತಾರೆ. ಯಾಕೆಂದರೆ ಅವರಿಗೆ ಒಳ್ಳೆಯ ಒಂದು ಗಾಳಿ ಆ ಪರಿಸರದಲ್ಲಿ ಸಿಗುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ,
ಅವರು ದೇವರಿಗೆ ಎಷ್ಟು ಸ್ತೋತ್ರವನ್ನು ಸಲ್ಲಿಸ್ತಾರೆ ಅಂತಂದರೆ ಅವರು ಯಾವಾಗಲೂ ಕೂಡ ಸಮೃದ್ಧಿಯಾಗಿ ಇರುತ್ತಾರೆ. ಯಾವ ಒಂದು ಕೊರತೆಯೂ ಕೂಡ ಅವರಿಗಿರೋಲ್ಲ ಪ್ರಿಯರೇ. ಒಂದು ವೇಳೆ ಸಣ್ಣ ಪುಟ್ಟ ಅನಾರೋಗ್ಯಗಳು ಬಂದರೂ ಕೂಡ ಆ ಗಿಡಮೂಲಿಕೆಯ ಮೂಲಕವಾಗಿ ಅವರು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಒಂದು ವೇಳೆ ನಮಗೆ ಉಸಿರಾಟದ ತೊಂದರೆ ಏನಾರು ಆದರೆ ನಾವೇನು ಮಾಡ್ತೇವೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಹುಡುಕಿಕೊಂಡು ಹೋಗಿ ನಾವು ಆಕ್ಸಿಜನ್ ನಾವು ಪಡ್ಕೊಳ್ತೇವೆ ಪ್ರಿಯರೇ. ಇವತ್ತು ದೇವರು ಕೊಟ್ಟಂಥ ನಿಜವಾದಂಥ ಆ ಒಂದು ಗಾಳಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ಕಾಯಿಲೆಯನ್ನು ಬರೆಸ್ಕೊಂಡು ನಾವು ಆಸ್ಪತ್ರೆಯಲ್ಲಿ ನಾವು ಮನುಷ್ಯನು ನಿರ್ಮಿಸಿದಂಥ ಆ ಒಂದು ಉಸಿರಾಟದ ಆಮ್ಲಜನಕವನ್ನು ನಾವು ಪಡೆದುಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇದರಿಂದ ನಮ್ಮ ಆರೋಗ್ಯವು ಕೂಡ ಹಾಳಾಗುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದ ಇಲ್ಲಿ ದೇವರ ವಾಕ್ಯವನ್ನು ನೋಡುವಾಗ ಯೆಹೋವ ದೇವರು ಮನುಷ್ಯನನ್ನು ಮಣ್ಣಿನಲ್ಲಿ ನಿರ್ಮಿಸಿ ತನ್ನ ಜೀವಶ್ವಾಸವನ್ನು ಊದುವಾಗ ಆತನ ಶರೀರದಲ್ಲಿ ಒಂದು ಬದಲಾವಣೆ ಆಯಿತು ಎಂಬುದನ್ನು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ಕೂಡ ಒಳ್ಳೆಯ ಗಾಳಿಯನ್ನು ನಾವು ಪಡೆದುಕೊಂಡು ಒಳ್ಳೆಯ ಉಸಿರಾಟದಲ್ಲಿ ನಾವು ತೊಡಗುವಾಗ ನಮ್ಮ ಹೃದಯದಲ್ಲಿ ಯಾವುದೇ ಕಾಯಿಲೆ ಬರೋದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಆಮ್ಲಜನಕ ವಾತಾವರಣದಲ್ಲಿ ಲಕ್ಷ ಮಕ್ಕಳು ಇವತ್ತು ಅನಾರೋಗ್ಯ ಪೀಡಿತರಾಗಿ ಇವತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥ ಹೊಗೆ ಇವತ್ತು ಮಾಲಿನ್ಯವನ್ನು ಹದಗೆಡುತ್ತಾ ಇರುವುದರಿಂದ ಪ್ರಿಯರೇ ಲಕ್ಷಾನುಲಕ್ಷ ಮಕ್ಕಳು ಇವತ್ತು ಪ್ರಪಂಚದಲ್ಲಿ ಸಾಯುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಯಾಕೆಂದರೆ ಅವರಿಗೆ ಸರಿಯಾದಂಥ ಗಾಳಿ, ಅವರಿಗೆ ಸರಿಯಾದಂಥ ಒಳ್ಳೆಯ ಜೀವಶ್ವಾಸ ಅವರಿಗೆ ಸಿಗ್ತಾ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಆದ್ದರಿಂದ ಪ್ರಿಯ ವೀಕ್ಷಕರೇ, ನೀವು ವಾಸ ಮಾಡುವಂಥ ನಿಮ್ಮ ಮನೆಯನ್ನು ನೀವು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿದೆ. ನಿಮ್ಮ ಮನೆಯ ಪಕ್ಕದಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕಾಗಿದೆ. ಯಾಕೆಂದರೆ ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು ಮಾಡುವಾಗ ಮೊದಲನೇ ದಿನದಲ್ಲಿ ಬೆಳಕನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಇವತ್ತು ಬೆಳಕಿಲ್ಲದೆ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ದೇವರು ನಮಗೆ ಬೆಳಕನ್ನು ಕೊಟ್ಟಿದ್ದರ ಪ್ರಯುಕ್ತವಾಗಿ ನಾವು ಈ ಲೋಕದಲ್ಲಿ ಬದುಕಲು ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಒಂದು ವೇಳೆ ನಮ್ಮನ್ನು ಕತ್ತಲೆ ಕೋಣೆಯಲ್ಲಿ ನಾವು 1 ಗಂಟೆ ಒಂದು ವೇಳೆ ಕುತ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ. ಅದೇ ನಾವು ಬೆಳಕಿನ ಮಾರ್ಗದಲ್ಲಿ ಜೀವಿಸುವಾಗ ಏನೋ ಒಂದು ಸಂತೋಷ ಆಗ್ತದಲ್ವ ಪ್ರಿಯರೇ. ಆದ್ದರಿಂದ ದೇವರು ನಮಗೆ ಮೊದಲನೇ ದಿನದಲ್ಲಿ ಬೆಳಕನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಎರಡನೇ ದಿನದಲ್ಲಿ ದೇವರು ಭೂಮಿ ಮತ್ತು ಆಕಾಶವನ್ನು ಗುಮ್ಮಟವನ್ನು ಸೃಷ್ಟಿ ಮಾಡಿದನೆಂಬುದಾಗಿ ನೋಡುತ್ತೇವೆ. ಇವತ್ತು ಸಮುದ್ರವನ್ನು ಬೇರೆ ಮಾಡಿ, ಭೂಮಿಯನ್ನು ಬೇರೆ ಮಾಡಿ, ಇವತ್ತು ಸ್ವಾಮಿ ಆಕಾಶವನ್ನು ಗುಮ್ಮಟವನ್ನು ಎರಡನೇ ದಿನದಲ್ಲಿ ಸೃಷ್ಟಿ ಮಾಡಿರುವಂಥದ್ದನ್ನು ನಾವು ನೋಡುತ್ತೇವೆ. ಮೂರನೇ ದಿನದಲ್ಲಿ ದೇವರು ಭೂಮಿಯ ಮೇಲೆ ಗಿಡ ಮರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಯಾಕಂದರೆ ಆ ಗಿಡ ಮರಗಳಿಂದ ನಮಗೆ ಉತ್ತಮವಾದಂಥ ಸಮೃದ್ಧಿಯಾದಂಥ ಗಾಳಿ ನಮಗೆ ಸಿಗಬೇಕು ಅನ್ನುವಂಥ ಆಲೋಚನೆ ದೇವರು ಮೊದಲೇ ಸೃಷ್ಟಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದನೆಂಬುದಾಗಿ ನಾವು ನೋಡುತ್ತೇವೆ. ನಾಲ್ಕನೇದಾಗಿ ಸೂರ್ಯ, ಚಂದ್ರ, ನಕ್ಷತ್ರವನ್ನು ದೇವರು ನಮಗೆ ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ. ಯಾಕೆಂದರೆ ಸೂರ್ಯನ ಕಿರಣದಿಂದ ನಮಗೆ ಡಿ ವಿಟಮಿನ್ ಸಿಗುವಂಥದ್ದಾಗಿದೆ. ಚಂದ್ರನು ಕೂಡ ನಮಗೆ ರಾತ್ರಿಯಲ್ಲಿ ಬೆಳಕನ್ನು ಕೊಡುವನಾಗಿದ್ದಾನೆ. ನಕ್ಷತ್ರಗಳು ರಾತ್ರಿಯಲ್ಲಿ ಆಕಾಶದಲ್ಲಿ ಹೊಳೆಯುವಂಥ ರೀತಿಯಲ್ಲಿ ನಮಗೆ ಸುಂದರವಾಗಿ ಕಾಣುತ್ತದೆ ಪ್ರಿಯರೇ. ಆದರೆ ದೇವರು ತನ್ನ ಸೃಷ್ಟಿಯ ಕಾರ್ಯದಲ್ಲಿ ಅಂದಚಂದವಾಗಿ ತನ್ನ ಸೃಷ್ಟಿಯ ಕಾರ್ಯವನ್ನು ಮಾಡಿರುವಂಥದ್ದನ್ನು ನಾವು ನೋಡುತ್ತೇವೆ. ಒಂದು ವೇಳೆ ನಾವು ರಾತ್ರಿಯಲ್ಲಿ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಾದರೆ ಎಂಥ ಅದ್ಭುತವಾದಂಥ ಬೆಳಕು ನಮ್ಮ ಕಣ್ಣಿಗೆ ಕಾಣುತ್ತದೆ ಪ್ರಿಯರೇ. ನಾವು ಮನೆಗಳನ್ನು ಒಂದು ವೇಳೆ ನಾವು ಗೃಹ ಪ್ರವೇಶ ಮಾಡುವಾಗ ಸಭಾ ಸಮಾರಂಭಗಳಿರುವಂಥ ಸಮಯದಲ್ಲಿ ಮನೆಗಳಿಗೆ ನಾವೇನು ಮಾಡ್ತೇವೆ, ಸಣ್ಣ ಪುಟ್ಟ ಲೈಟ್ಗಳನ್ನ ಹಾಕ್ತೇವೆ. ಅದನ್ನು ನೋಡಿ ನಾವು ಸಂತೋಷ ಪಡ್ತೇವೆ. ಅದೇ ರೀತಿಯಲ್ಲಿ ಒಂದು ವೇಳೆ ಆಕಾಶದಲ್ಲಿ ಆ ಒಂದು ಅಮಾವಾಸ್ಯೆಯ ಸಮಯದಲ್ಲಿ ಇಡೀ ಕತ್ತಲಾಗಿರುತ್ತೆ ಪ್ರಿಯರೇ. ಆದರೆ ಬೇರೆ ಸಮಯದಲ್ಲಿ ನೋಡುವಾಗ ಆಕಾಶದಲ್ಲಿ ಎಷ್ಟು ಚೆನ್ನಾಗಿ ನಕ್ಷತ್ರಗಳು ಹೊಳೆಯುವಂಥದ್ದು ನಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ದೇವರು 5ನೇ ದಿನದಲ್ಲಿ ಜಲಚರಗಳನ್ನು ಸೃಷ್ಟಿ ಮಾಡಿದನು. 6ನೇ ದಿನದಲ್ಲಿ ಪ್ರಾಣಿಗಳನ್ನು, ಮನುಷ್ಯರನ್ನು ಸೃಷ್ಟಿ ಮಾಡಿದನು. 7ನೇ ದಿನದಲ್ಲಿ ಆತನು ವಿಶ್ರಮಿಸಿಕೊಂಡು ಆ ದಿನವನ್ನು ಪರಿಶುದ್ಧವಾದ ದಿನವನ್ನಾಗಿ ಇವತ್ತು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಆದುದರಿಂದ ದೇವರು ಸೃಷ್ಟಿ ಮಾಡಿದಂಥ ಎಲ್ಲ ಒಂದು ಜೀವಿಗಳಿಗೂ, ಎಲ್ಲ ವಸ್ತುಗಳಿಗೂ ನಾವು ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ ಪ್ರಿಯರೇ. ಯಾಕೆ ಅಂದರೆ ದೇವರು ನಮಗೆ ಒಂದು ಉತ್ತಮವಾದಂಥ ಗಾಳಿಯನ್ನು ಈ ಲೌಕಿಕ ಜೀವನದಲ್ಲಿ ನಮಗೆ ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಮನುಷ್ಯನಿಗೆ ಗಾಳಿಯು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಚರಿತ್ರೆಯಲ್ಲಿ ನಾವು ನೋಡುವಾಗ ಆಮ್ಲಜನಕ 21% ಸಂಪೂರ್ಣವಾಗಿ ನಮಗೆ ಸಿಗುವಂಥದ್ದಾಗಿದೆ.
ನಮ್ಮ ಸಂಪೂರ್ಣ ವಾತಾವರಣದಲ್ಲಿ 5,000 ಲಕ್ಷ ಕೋಟಿ ಟನ್ನುಗಳಷ್ಟು ಆ ಒಂದು ಆಮ್ಲಜನಕವು ತೂಕವಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಸಾರಜನಕ, ಹೀಲಿಯಂ, ಜಡವಾದ ಆರ್ಗನ್ ಅನಿಲ, ಜಲಜನಕ, ಇತರ ಅನಿಲ ಅಲ್ಪ ಪ್ರಮಾಣದಲ್ಲಿ ಇರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದುದರಿಂದ ದೇವರು ತನ್ನ ಸೃಷ್ಟಿಯ ಕಾರ್ಯದಲ್ಲಿ ನಮಗೆ ಅದ್ಭುತವಾದಂಥ ಗಾಳಿಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಇದನ್ನು ಭಕ್ತನಾದಂಥ ಅಪೋಸ್ತಲರ ಕೃತ್ಯದಲ್ಲಿ 17ನೇ ಅಧ್ಯಾಯದಿಂದ 17ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುತ್ತೇವೆ. ವಾಯುಮಂಡಲದಲ್ಲಿಯೂ ಕೂಡ ಗಾಳಿ ಇದೆ ಎಂಬುದಾಗಿ ಅಲ್ಲಿ ಅಪೋಸ್ತಲ ಕೃತ್ಯದಲ್ಲಿ ಸ್ಪಷ್ಟವಾಗಿ ಅಲ್ಲಿ ದೇವರ ವಾಕ್ಯವು ಇರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಎಲ್ಲಿಯ ತನಕ ಗಾಳಿ ಇದೆ ಅಲ್ಲಿಯ ತನಕ ಒಬ್ಬ ಮನುಷ್ಯನು ಜೀವಿಸಲು ಸಾಧ್ಯ ಪ್ರಿಯರೇ. ಒಂದು ವೇಳೆ ಎಷ್ಟೋ ಜನರು ಅಂತರಿಕ್ಷಕ್ಕೆ ಹೋಗ್ತಾರೆ, ಕೆಲವು ಸಮೀಕ್ಷೆಗಳನ್ನು ಮಾಡುವುದಕ್ಕೆ ಮಂಗಳ ಗ್ರಹ ಅಥವಾ ಚಂದ್ರನ ಬಳಿಗೆ ಅಥವಾ ಇನ್ನು ಕೆಲವು ಗ್ರಹಗಳ ಬಳಿಗೆ ಹೋಗುವಂಥ ಸಮಯದಲ್ಲಿ ಅವರು ಕೃತಕವಾದಂಥ ಆಮ್ಲಜನಕವನ್ನು ಸಿದ್ಧ ಮಾಡಿಕೊಂಡು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಎಲ್ಲಿಯ ತನಕ ಗಾಳಿ ಇರುತ್ತೆ ಅದನ್ನು ವಾಯುಮಂಡಲ ಎಂಬುದಾಗಿ ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಇದನ್ನು ನಾವು ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ ನಾವು 25ನೇ ವಚನದಲ್ಲಿ ಕೂಡ ನಾವು ನೋಡುತ್ತೇವೆ ಪ್ರಿಯರೇ. ಕೀರ್ತನೆ 29:1 ನಾವು ಒಂದು ವಾಕ್ಯವನ್ನು ಓದೋಣ. ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಕೀರ್ತನೆ 29 1ನೇ ವಚನದಲ್ಲಿ, ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿರಿ. ಇವತ್ತು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಅಂದು ದೇವದೂತರು ಕೂಡ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದರು ಪ್ರಿಯರೇ. ಇವತ್ತು ನೀವು ದೇವರು ಕೊಟ್ಟಂಥ ಉತ್ತಮವಾದಂಥ ಗಾಳಿಗೋಸ್ಕರವಾಗಿ, ಉತ್ತಮವಾದಂಥ ಆಮ್ಲಜನಕ್ಕೋಸ್ಕರವಾಗಿ ನಾವೇನು ಮಾಡಬೇಕಾಗಿದೆ? ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ನೋಡಿ, ದಾವೀದನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯೆಹೋವನ ನಾಮಕ್ಕೆ ಯೋಗ್ಯವಾದಂಥ ಘನವನ್ನು ಸಲ್ಲಿಸಿರಿ. ಯೆಹೋವನ ನಾಮಕ್ಕೆ, ಆತನು ಮಾಡಿದಂಥ ಅದ್ಭುತ ಕಾರ್ಯಗಳಿಗೆ, ಆತನು ಮಾಡಿದಂಥ ಒಳ್ಳೆಯ ಸೃಷ್ಟಿಯ ಕಾರ್ಯಗಳ ಬಗ್ಗೆ, ಆತನು ನಮಗೆ ನೀಡಿದಂಥ ಒಳ್ಳೆಯ ಪರಿಸರದ ಬಗ್ಗೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಪರಿಶುದ್ಧರಾಗಿ ನಾವು ದೇವರಿಗೆ ಮನಪೂರ್ವಕವಾಗಿ ದೇವರಿಗೆ ಅಡ್ಡ ಬಿದ್ದು ಸ್ತೋತ್ರವನ್ನು ನಾವು ಸಲ್ಲಿಸಬೇಕೆಂಬುದಾಗಿ ನಾವು ನೋಡುತ್ತೇವೆ. ನೋಡಿ, ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಪಕ್ಷಿಗಳು ಕೂಡ ಚಿಲಿಪಿಲಿ ಗಾನದ ಮೂಲಕವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತವೆ. ಅನೇಕ ಪ್ರಾಣಿಗಳು ಕೂಡ ತಮ್ಮ ಸ್ವರದಿಂದ ದೇವರಿಗೆ ಅಲ್ಲಿ ಸ್ತೋತ್ರವನ್ನು ಸಲ್ಲಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದುದರಿಂದ ಜೀವ ಸ್ವರೂಪನಾದ ದೇವರನ್ನು ಆರಾಧಿಸುವಂಥ ನಾವುಗಳು ದೇವರು ಕೊಟ್ಟಂಥ ಉತ್ತಮವಾದಂಥ ಪರಿಸರ ಅಥವಾ ದೇವರು ಕೊಟ್ಟಂಥ ನಮಗೆ ಗಾಳಿಗೆ ನಾವು ಯಾಕೆ ಸ್ತೋತ್ರವನ್ನು ಸಲ್ಲಿಸ್ತಾ ಇಲ್ಲ? ನಾವು ಸ್ತೋತ್ರವನ್ನು ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಉತ್ತಮವಾದಂಥ ಗಾಳಿಯನ್ನು ಪಡೆದುಕೊಂಡು ಒಳ್ಳೆಯ ಪರಿಸರದಲ್ಲಿ ಜೀವಿಸಬೇಕು ಅನ್ನೋದೇ ನಮ್ಮ ಆಶೆಯಾಗಿದೆ. ಯಾಕೆಂದರೆ ಕೀರ್ತನೆ 104ರಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಮತ್ತೊಂದು ವಾಕ್ಯವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ, ಯೆಹೋವನ ಸೃಷ್ಟಿಯ ಮಹತ್ತಿನ ಬಗ್ಗೆ ಆ ಒಂದು 104ನೇ ಅಧ್ಯಾಯ ಪೂರ್ತಿ ಭಾಗವನ್ನು ಓದಿದರೆ ನಮಗಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪ್ರಿಯರೇ. ನೋಡಿ, ಅಲ್ಲಿ 2ನೇ ವಚನದಲ್ಲಿ, ಬೆಳಕನ್ನು ವಸ್ತ್ರದಂತೆ ಒದ್ದುಕೊಂಡಿದ್ದಿ, ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಿ, ಜಲರಾಶಿಗಳ ಮೇಲೆ ಉಪ್ಪರಿಗಳನ್ನು ಕಟ್ಟಿಕೊಂಡಿದ್ದಿ, ಮೋಡಗಳನ್ನು ವಾಹನವಾಗಿ ಮಾಡಿಕೊಂಡಿದ್ದಿ. ಇಲ್ಲಿ ದಾವೀದನು ಸೃಷ್ಟಿಯ ಕಾರ್ಯದ ಬಗ್ಗೆ ಅಲ್ಲಿ ವರ್ಣನೆ ಮಾಡುವಂಥದ್ದನ್ನು ನೋಡುತ್ತೇವೆ. ದಯಮಾಡಿ ನಿಮಗೆ ಸಮಯವಿದ್ದರೆ ಅದನ್ನು ಪೂರ್ತಿಯಾಗಿ ನೀವು ಮನೆಯಲ್ಲಿ ಓದೋದಾದರೆ ದೇವರ ಸೃಷ್ಟಿಯ ಕಾರ್ಯವನ್ನು ದಾವೀದನು ಯಾವ ರೀತಿಯಲ್ಲಿ ವರ್ಣನೆಯನ್ನು ಮಾಡಿ ಒಂದು ಸ್ತೋತ್ರವನ್ನು ಸಲ್ಲಿಸಿದ್ದಾನೆ ಎಂಬುದಾಗಿ ಆ ಅಧ್ಯಾಯ ಪೂರ್ತಿ ಓದಿದರೆ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಇವತ್ತು ನೀವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ಕೀರ್ತನೆ 146 4ನೇ ವಚನದಲ್ಲಿ ನೋಡುತ್ತೇವೆ, ಅವನ ಉಸಿರು ಹೋಗಲು ಮತ್ತೆ ಅವನು ಮಣ್ಣಿಗೆ ಸೇರುತ್ತಾನೆ. ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅವನ ಉಸಿರು ಹೋಗಲು ಮತ್ತೆ ಅವನು ಮಣ್ಣಿಗೆ ಸೇರುವಂಥದ್ದನ್ನು ನಾವು ನೋಡುತ್ತೇವೆ.
ಹೌದು ಪ್ರಿಯರೇ, ಇವತ್ತು ದೇವರು ಕೊಟ್ಟಂಥ ಆ ಜೀವಶ್ವಾಸ ಮನುಷ್ಯನಿಂದ ಹೊರಗೆ ಹೋದಂಥ ಸಮಯದಲ್ಲಿ ಅವನು ಮತ್ತೆ ಮಣ್ಣಿಗೆ ಸೇರುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದ ಪ್ರಿಯ ವೀಕ್ಷಕರೇ, ಗಾಳಿ, ಒಳ್ಳೆಯ ಆಮ್ಲಜನಕ ನಮ್ಮ ಶರೀರಕ್ಕೆ ನಮಗೆ ಬೇಕು. ಆವಾಗ ತಾನೇ ನಾವು ಆರೋಗ್ಯವಂತರಾಗಿರಲು ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂತಂದರೆ ಸಜೀವ ವಸ್ತುಗಳಿಗೆ ಶಾಖ ಮತ್ತು ಬೆಳಕು ಮತ್ತು ಗಾಳಿ ಬೇಕಾಗಿದೆ. ಸಜೀವ ವಸ್ತುಗಳು, ಜೀವವಾಗಿರುವಂಥ ವಸ್ತುಗಳಿಗೆ ಮನುಷ್ಯನಿರಬಹುದು, ಪ್ರಾಣಿ ಇರಬಹುದು, ಗಿಡ ಮರ ಇರಬಹುದು. ಆ ಗಿಡ ಮರ ಮನುಷ್ಯನಿಗೆ ಶಾಖನೂ ಬೇಕಾಗಿದೆ, ಬೆಳಕು ಬೇಕಾಗಿದೆ ಮತ್ತು ಒಳ್ಳೆಯ ಗಾಳಿಯೂ ಕೂಡ ಬೇಕಾಗಿದೆ. ಆದರೆ ಜೀವವಿಲ್ಲದಂಥ ವಸ್ತುಗಳಿಗೆ ಯಾವುದೇ ಒಂದು ಇದು ಬೇಕಾಗಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಮನುಷ್ಯನ ಶ್ವಾಸಕೋಶದಲ್ಲಿ 2 ಲೀಟರ್ನಷ್ಟು ಆಮ್ಲಜನಕ ಇದ್ದರೆ ಆ ಒಂದು ರಕ್ತದ ಪರಿಚಲನೆ ಸರಾಗವಾಗಿ ಆಗ್ತದೆ ಪ್ರಿಯರೇ. ಯಾವಾಗ ಕೆಲವರು ಹೇಳ್ತಾರೆ ಲೋ ಬಿ ಪಿ, ಈ ಲೋ ಬಿ ಪಿ ಅಂತಂತಂದರೆ ಯಾವಾಗ ರಕ್ತದ ಒತ್ತಡ ಕಡಿಮೆ ಆಗ್ತದೆ ಪ್ರಿಯರೇ, ಅಂದರೆ ಆಮ್ಲಜನಕದ ಕೊರತೆ ಉಂಟಾದಾಗ ಆತನಿಗೆ ಉಸಿರಾಟದ ತೊಂದರೆ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಶುದ್ಧವಾದಂಥ ಗಾಳಿಯನ್ನು ನಾವು ಪಡ್ಕೊಂಡಾಗ ನಮ್ಮ ಒಂದು ದೇಹದಲ್ಲಿ ರಕ್ತವನ್ನು ಸರಬರಾಜು ಮಾಡಬೇಕಾದ್ರೆ ಆ ಒಂದು ಗಾಳಿಯ ಅವಶ್ಯಕತೆ, ಅಂದರೆ ಆಮ್ಲಜನಕದ ಅವಶ್ಯಕತೆ ಕೂಡ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಉದಾಹರಣೆಗೆ ಹೇಳುವುದಾದರೆ, ಒಬ್ಬ ವ್ಯವಸಾಯಗಾರನು ಒಂದು ಪಂಪ್ಸೆಟ್ಟನ್ನು ಅವನು ಇಟ್ಕೊಳ್ಬೇಕಾದ್ರೆ ಅತಿ ಎತ್ತರದ ಸ್ಥಳಕ್ಕೆ ನೀರನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಸಾಮರ್ಥ್ಯವುಳ್ಳಂಥ ಮೋಟಾರನ್ನು, ಆ ಒಂದು ಮಿಷನನ್ನು ಅಳವಡಿಸಬೇಕಾಗ್ತದೆ. ಆ ಒಂದು ಸಾಮರ್ಥ್ಯವುಳ್ಳಂಥ ಮೋಟರನ್ನು ಆತನು ಅಳವಡಿಸಿದಾಗ ಆ ನೀರನ್ನು ಆತನು ತೆಗೆದುಕೊಂಡು ಹೋಗಿ ಇನ್ನೊಂದು ಗದ್ದೆಗೆ ಹಾಯಿಸುವುದಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಅದೇ ರೀತಿಯಲ್ಲಿ ಮನುಷ್ಯನ ದೇಹದಲ್ಲಿ ಕೂಡ ಆಮ್ಲಜನಕದ ಕೊರತೆ 2% ಪ್ರಮಾಣದಲ್ಲಿದ್ದಾಗ ಆತನ ಒಂದು ಶ್ವಾಸಕೋಶಕ್ಕೆ, ಹೃದಯಕ್ಕೆ ಸರಿಯಾದಂಥ ಪ್ರಮಾಣದಲ್ಲಿ ರಕ್ತವು ಪರಿಚಲನೆ ಆಗುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಮುಂದಿನ ಭಾಗದಲ್ಲಿ ಮೆದುಳು 4 ನಿಮಿಷಗಳ ಕಾಲ ಒಂದು ವೇಳೆ ಆ ಒಂದು ಆಮ್ಲಜನಕ ನಮ್ಮ ಮೆದುಳಿಗೆ ಹೋಗಲಿಲ್ಲ ಅಂತಂದರೆ ನಿಷ್ಕ್ರಿಯಗೊಳ್ಳುತ್ತದೆ ಪ್ರಿಯರೇ. ಎಷ್ಟೋ ಜನ ಕೋಮಾ ಸ್ಟೇಜ್ಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಇದಕ್ಕೆ ಕಾರಣ ಸರಿಯಾದಂಥ ಆಮ್ಲಜನಕ ಇಲ್ಲದೇ ಇರುವಂಥದ್ದು. ಉದಾಹರಣೆಗೆ ನಾವು ನೋಡುತ್ತೇವೆ, ಎಷ್ಟೋ ಜನ ಏನು ಮಾಡ್ತಾರೆ, ಬೃಹತ್ತಾದಂಥ ಗುಂಡಿಗೆ ಹೋಗಿ ಒಂದು ವೇಳೆ ಆ ಬಾವಿಯನ್ನು ಶುದ್ಧ ಮಾಡುವುದಕ್ಕೆ ಹೋಗ್ತಾರೆ. ಕೆಳಗಿನ ಭಾಗಕ್ಕೆ ಹೋದಾಗ ಅವರಿಗೆ ಶುದ್ಧವಾದಂಥ ಗಾಳಿ ಆ ಒಂದು ಬಾವಿಯ ಕೆಳಭಾಗದಲ್ಲಿ ಇರೋದಿಲ್ಲ ಪ್ರಿಯರೇ. ಅವ್ರು ಏನು ಮಾಡ್ತಾರೆ, ನಿಷ್ಕ್ರಿಯಗೊಳ್ತಾರೆ, ಅಸ್ವಸ್ಥರಾಗ್ತಾರೆ. ಒಂದು ವೇಳೆ ಅವರ ಯಾವುದೇ ಒಂದು ಮನಸ್ಥಿತಿ ಅವರಲ್ಲಿ ಇರಲ್ಲ ಪ್ರಿಯರೇ. ಇದಕ್ಕೆ ಕಾರಣ ಏನೆಂಬುದಾಗಿ ನೋಡಬೇಕಾದ್ರೆ ಅವರ ಮೆದುಳು ನಿಷ್ಕ್ರಿಯಗೊಳ್ಳುತ್ತದೆ. 4 ನಿಮಿಷಗಳ ಕಾಲ ಒಂದು ವೇಳೆ ನಾವು ಉಸಿರಾಡದೆ ಹೋದರೆ ನಮ್ಮ ಒಂದು ಮೆದುಳು ನಿಷ್ಕ್ರಿಯಗೊಂಡು ನಾವೇನು ಮಾಡ್ತೇವೆ, ಪ್ರಜ್ಞಾಹೀನರಾಗಿ ಆ ಒಂದು ಸ್ಥಿತಿಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಆದ್ದರಿಂದ ನಮ್ಮ ದೇಹವು ಚಲನವಲನದಲ್ಲಿ ಯಾವಾಗಲೂ ಸಮೃದ್ಧಿಯಾಗಿರಬೇಕಾದರೆ ಆಮ್ಲಜನಕ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯ ವೀಕ್ಷಕರೇ, ಆ ಆಮ್ಲಜನಕ ನಮ್ಮ ಶರೀರದಲ್ಲಿ ಚೆನ್ನಾಗಿರಬೇಕು ಅಂತಂದರೆ ನಾವು ಶುದ್ಧವಾದ ಗಾಳಿಯನ್ನು ನಾವು ಪಡ್ಕೊಳ್ಬೇಕಾಗಿದೆ. ಅಂದು ಆದಾಮನಿಗೆ ದೇವರು ಮಣ್ಣಿನಿಂದ ನಿರ್ಮಿಸಿ ತನ್ನ ಜೀವಶ್ವಾಸವನ್ನು ಹೊಂದಿ ಆತನು ಬದುಕುವಂಥ ಪ್ರಾಣಿಯಾದನೆಂಬುದನ್ನು ನೋಡುತ್ತೇವೆ. ಆ ಸುಂದರವಾದಂಥ ಪರಿಸರವನ್ನು ಕೊಟ್ಟಂಥ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ದೇವರೇ, ನಮಗೆ ಒಳ್ಳೆ ಗಾಳಿಯನ್ನು ಕೊಟ್ಟಿದ್ದೀಯಪ್ಪ, ಒಳ್ಳೆ ಬೆಳಕನ್ನು ಕೊಟ್ಟಿದೆಯಾ, ಒಳ್ಳೆ ಮರಗಿಡಗಳನ್ನು ಕೊಟ್ಟಿದೆಯಾ, ನಿನ್ನ ಸೃಷ್ಟಿಯ ಕಾರ್ಯದಲ್ಲಿ ಒಳ್ಳೆಯ ಪ್ರಾಣಿಗಳನ್ನು ಕೊಟ್ಟಿದೆಯಾ, ಒಳ್ಳೆಯ ಪಕ್ಷಿಗಳನ್ನು ಕೊಟ್ಟಿದೆಯಾ, ಒಳ್ಳೆಯ ದಿನವನ್ನು ಅಂದರೆ ಪರಿಶುದ್ಧವಾದಂಥ ದಿನವನ್ನು ನಮಗೆ ಕೊಟ್ಟಿದೆಯಪ್ಪ ಅಂತೇಳಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ನಮಗೆ ಆರೋಗ್ಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಮುಂದಿನ ಭಾಗಕ್ಕೆ ನಾವು ಹೋಗುವುದಾದರೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಅಶುದ್ಧವಾದಂಥ ಗಾಳಿ ನಾವು ನೋಡುವಾಗ ಶುದ್ಧವಾದ ಗಾಳಿ ಸಮುದ್ರ ಸಾಗರದಲ್ಲಿ ಪಾಚಿಯು ನಮ್ಮ ವಾಯುಮಂಡಲದಲ್ಲಿ 90% ಪಾಚಿಯ ಮೂಲಕವಾಗಿ ಉತ್ಪತ್ತಿಸುವ ಗಾಳಿಯನ್ನು ಉತ್ಪಾದನೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಗಿಡ ಮರಗಳು ಆಮ್ಲಜನಕವನ್ನು 10% ಭಾಗದಷ್ಟು ಆ ಒಂದು ಗಿಡ ಮರಗಳೇ ಆ ಗಾಳಿಯನ್ನು ಅಥವಾ ಆಮ್ಲಜನಕವನ್ನು ಉತ್ಪತ್ತಿ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಉಳಿದ ಒಂದು 90% ಆಮ್ಲಜನಕವನ್ನು ಸಮುದ್ರದಲ್ಲಿರುವಂಥ ಪಾಚಿ ಅದು
ಜನಕವನ್ನು ಉತ್ಪತ್ತಿ ಮಾಡಿ ನಮಗೆ ಸುಂದರವಾದಂಥ ಗಾಳಿಯನ್ನು ಒದಗಿಸಿಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದ ನಾವು ಮರಗಿಡಗಳನ್ನು ಕೂಡ ಬೆಳೆಸಬೇಕು, ಅವುಗಳಿಂದಲೂ ನಮಗೆ ಆಮ್ಲಜನಕವು ಒಳ್ಳೆಯ ಗಾಳಿ ನಮಗೆ ಸಿಗ್ತದೆ ಎಂಬುದಾಗಿ ವಿಜ್ಞಾನವು ಕೂಡ ಸತ್ಯವೇದವು ಕೂಡ ಸ್ಪಷ್ಟವಾಗಿ ದೃಢೀಕರಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದುದರಿಂದ ಎಲೆನ್ ಜಿ ವೈಟ್ ಅವರು ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಹೀಲಿಂಗ್ ಅನ್ನುವಂಥ ಪುಸ್ತಕದಲ್ಲಿ 151ನೇ ಪುಟ 152ನೇ ಪುಟದಲ್ಲಿ ಹೇಳ್ತಾರೆ, ಶುದ್ಧ ರಕ್ತಕ್ಕಾಗಿ ಚೆನ್ನಾಗಿ ನಾವು ಉಸಿರಾಟವನ್ನು ಹಾಡಬೇಕೆಂಬುದಾಗಿ ಅಲ್ಲಿ ಅವರು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದುದರಿಂದ ದೇವರ ವಾಕ್ಯದಲ್ಲಿ ನಾವು 103ನೇ ಕೀರ್ತನೆ 20ನೇ ವಚನವನ್ನು ನೋಡುವಾಗ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ, ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಕೊಂಡಾಡಿರಿ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ನನ್ನ ಜನರೇ, ದೇವರು ಮಾಡಿದಂಥ ಒಳ್ಳೆಯ ಸೃಷ್ಟಿಗೋಸ್ಕರವಾಗಿ ನೀವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕೆಂಬುದಾಗಿ ಅಲ್ಲಿ ದಾವೀದನು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ 148ನೇ ಕೀರ್ತನೆಯಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ 2ನೇ ವಚನದಲ್ಲಿ, ಆತನ ದೂತರೇ ಆತನನ್ನು ಸ್ತುತಿಸಿರಿ, ಆತನ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ, ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ, ಹೊಳೆಯುವ ಎಲ್ಲ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಎಂಥ ಅದ್ಭುತವಾದಂಥ ವಾಕ್ಯ. ಇಲ್ಲಿ ಸೃಷ್ಟಿಗಳನ್ನು ಕೂಡ ದಾವೀದನು ಕೇಳಿಕೊಳ್ಳುತ್ತಾ ಇದ್ದಾನೆ, ನೀವು ಕೂಡ ನನಗೆ ಸ್ತೋತ್ರವನ್ನು ಸಲ್ಲಿಸಬೇಕು, ದೇವರಿಗೆ ನೀವು ಸ್ತೋತ್ರವನ್ನು ಸಲ್ಲಿಸಿರಿ ಎಂಬುದಾಗಿ ಸೂರ್ಯ ಚಂದ್ರ ನಕ್ಷತ್ರ ತಾರೆಗಳು ಮತ್ತು ಎಲ್ಲ ಪಕ್ಷಿಗಳಿಗೂ ಗಿಡಮರಗಳಿಗೂ ಅಲ್ಲಿ ದಾವೀದನು ಎಚ್ಚರಿಕೆಯನ್ನು ಕೊಡುವಂಥದ್ದು ನೋಡುತ್ತೇವೆ. ಅವು ಸೃಷ್ಟಿಗೆ ಅವು ಕೂಡ ಏನು ಮಾಡ್ತವೆ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತವೆ. ಆದರೆ ನಾವೇನು ಮಾಡ್ತಾ ಇದ್ದೇವೆ, ದೇವರಿಗೆ ಸ್ತೋತ್ರವನ್ನೇ ಸಲ್ಲಿಸ್ತಾ ಇಲ್ಲ. ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೇವೆ ಪ್ರಿಯರೇ. ಆದ್ದರಿಂದ ನಾವು ಎಚ್ಚರಿಕೆ ಆಗಿರಬೇಕಾಗಿದೆ. ಯಾಕೆಂದರೆ ಪ್ರಸಂಗಿ 4:11 ನೋಡುತ್ತೇವೆ, ಒಂದೊಂದು ವಸ್ತುವನ್ನು ಸಮಯದ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ, ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಗಳನ್ನು ಇಟ್ಟಿದ್ದಾನೆ. ಮನುಷ್ಯನ ಹೃದಯದಲ್ಲಿ ಅನಂತ ಕಾಲದ ಯೋಚನೆಗಳನ್ನು ಇಟ್ಟಿದ್ದಾನೆ. ಪ್ರಿಯರೇ, ಸತ್ಯವೇದಕ್ಕೂ ವಿಜ್ಞಾನಕ್ಕೂ ಬಹಳ ನಿಕಟವಾದ ಸಂಬಂಧ ಇದೆ ಎಂಬುದಾಗಿ ಎಲೆನ್ ಜಿ ವೈಟ್ ಅವರು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಸತ್ಯವೇದವನ್ನು ಅರಿತಂಥ ವಿಜ್ಞಾನಿಗಳೇ ಆ ವಿಜ್ಞಾನದ ಮೂಲಕವಾಗಿ ಕೆಲವು ಗೋಚರವಾದಂಥ ಸಂಗತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಪ್ರಸಂಗಿಗಾರನು ಸ್ಪಷ್ಟವಾಗಿ ಹೇಳುತ್ತಾನೆ, ಅನಂತ ಕಾಲದ ಯೋಚನೆಗಳನ್ನು ಅಲ್ಲಿ ಮನುಷ್ಯನ ಮೆದುಳಿನಲ್ಲಿ ಕ್ರಿಸ್ತನು ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನಗಳಲ್ಲಿ ಯಾವುದೇ ವಿಜ್ಞಾನಿಗಳು ಯಾವುದೇ ಒಂದು ಹೇಳಿಕೆಯನ್ನು ಕೊಡಬೇಕಾದರೆ ದೇವರ ಒಂದು ಆಶೀರ್ವಾದ, ದೇವರ ಜ್ಞಾನವಿಲ್ಲದೆ ಅವರು ಕೊಡಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ಪ್ರಿಯ ವೀಕ್ಷಕರೇ, ದೇವರು ನಮಗೆ ಕೊಟ್ಟಂಥ ಶುದ್ಧವಾದಂಥ ಗಾಳಿಯನ್ನು ನಾವು ಉಪಯೋಗಿಸಿ ಅದರಿಂದ ನಾವು ಉಸಿರಾಡುವಾಗ ದೇವರ ಪ್ರಸನ್ನತೆ ನಮ್ಮ ಮೇಲೆ ಇರುವಂಥದ್ದಾಗಿದೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರೇ, ನಿನ್ನ ಸೃಷ್ಟಿಯಲ್ಲಿ ನಮಗೆ ಶುದ್ಧವಾದ ಗಾಳಿಯನ್ನು ಕೊಟ್ಟಿದ್ದೀ ಸ್ವಾಮಿ. ಅದರಿಂದ ಉಸಿರಾಡುವಂಥ ಪ್ರತಿಯೊಬ್ಬರೂ ಒಳ್ಳೆಯ ಆರೋಗ್ಯವಂತರಾಗಿ ಜೀವಿಸಲಿಕ್ಕಾಗುವಂತೆ ಆಶೀರ್ವದಿಸು. ಆದರೆ ಈಗಿನ ಕಾಲಗಳಲ್ಲಿ ನೋಡುವಾಗ ಸ್ವಾಮಿ, ಅಶುದ್ಧವಾದ ಗಾಳಿಯಿಂದ ಎಷ್ಟೋ ಜನರು ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಈ ಪ್ರಾರ್ಥನೆಯ ಮೂಲಕವಾಗಿ ಪ್ರತಿಯೊಬ್ಬರನ್ನು ಶುದ್ಧಪಡಿಸು, ಶುದ್ಧವಾದಂಥ ಗಾಳಿಯನ್ನು ಕೊಟ್ಟು ಪ್ರತಿಯೊಬ್ಬರಿಗೆ ನೀನೇ ಆರೋಗ್ಯದಾಯಕನಾಗಿದ್ದುಕೊಂಡು ಅವರನ್ನು ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮಲ್ಲಿ ಪ್ರಾರ್ಥನಾ ಬೇಡಿಕೆಗಳಿರುವುದಾದರೆ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ತಾವು ಕರೆಯನ್ನು ಮಾಡಬಹುದು. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್.